Praise the Lord. Greetings to you all in the name of our Lord and Savior Jesus Christ. Today's Bible verse, Genesis chapter 4, verse 7. If you do well, shall you not be accepted? ಆದಿಕಾಂಡ 4ನೇ ಅಧ್ಯಾಯ 7ನೇ ವಚನ. ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಇಲ್ಲಿ ಕಾಯಿನನು ಮತ್ತು ಹೇಬೇಲನು ಎಂಬ ಇಬ್ಬರು ಅಣ್ಣ ತಮ್ಮಂದಿರಿದ್ದಾರೆ. ಇವರಿಬ್ಬರು ದೇವರಿಗೆ ಕಾಣಿಕೆಯನ್ನು ಸಮರ್ಪಿಸುತ್ತಾರೆ. ದೇವರು ತಮ್ಮನಾದ ಹೇಬೇಲನ ಕಾಣಿಕೆಯನ್ನು ಮೆಚ್ಚಿಕೊಳ್ಳುತ್ತಾರೆ, ಕಾಯಿನನ ಕಾಣಿಕೆಯನ್ನು ಮೆಚ್ಚಿಕೊಳ್ಳುವುದಿಲ್ಲ. ಆ ಸಮಯದಲ್ಲಿ ಕಾಯಿನನ ಮುಖ ಕಳೆಗುಂದಿತ್ತು, ಅವನು ಕೋಪಗೊಂಡನು. ಆಗ ದೇವರು ಅವನಿಗೆ, ನೀನು ಯಾಕೆ ಕೋಪಿಸಿಕೊಂಡಿದ್ದಿ? ನಿನ್ನ ತಲೆ ಯಾಕೆ ಬೊಗ್ಗಿಕೊಂಡಿದೆ? ನೀನು ಒಂದು ವೇಳೆ ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ ಎಂಬುದಾಗಿ ಇಲ್ಲಿ ದೇವರು ಕೇಳ್ತಾ ಇದ್ದಾರೆ. ಪ್ರಿಯರೇ, ಹೌದು, ನಾವು ಕೂಡ ಒಳ್ಳೆ ಕೆಲಸವನ್ನು ಮಾಡುವಾಗ ನಮ್ಮ ತಲೆ ಎತ್ತಲ್ಪಡುತ್ತದೆ. ನಾವು ಒಳ್ಳೆ ಕೆಲಸವನ್ನು ಮಾಡುವಾಗ ದೇವರು ನಮಗೆ ಆಶೀರ್ವಾದವನ್ನು ಮಾಡುತ್ತಾರೆ. ಯೆಶಾಯ 3:10 ನಾವು ನೋಡ್ತೇವೆ, ಶಿಷ್ಟರಿಗೆ ಶುಭವೇ ಆಗುವುದು ಎಂಬುದಾಗಿ. ಶಿಷ್ಟರು ಅಂದರೆ ಒಳ್ಳೆ ಕೆಲಸ ಮಾಡುವವರು, ಒಳ್ಳೆಯವರು. ಅವರು ಒಳ್ಳೆ ಕೆಲಸ ಮಾಡುವುದರಿಂದ ಅವರ ಸುಕೃತ ಫಲವನ್ನು ಅವರು ಅನುಭವಿಸುವರು. ಒಳ್ಳೆ ಕೆಲಸಕ್ಕೆ ಒಳ್ಳೆ ಫಲವನ್ನು ಅವರು ಅನುಭವಿಸುವರು. ಪ್ರಸಂಗಿ 8:12 ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ಪಾಪಿಯು 100 ಸಲ ಅಧರ್ಮ ಮಾಡಿ ಈ ಭೂಲೋಕದಲ್ಲಿ ಬಹುಕಾಲದವರೆಗೆ ಅವನು ಒಳ್ಳೆಯ ರೀತಿಯಲ್ಲಿ ಜೀವಿಸಿದರೂ ಕೂಡ ಯಾರು ದೇವರಿಗೆ ಭಯಪಟ್ಟು ದೇವರಲ್ಲಿ ಭಕ್ತಿ ಇಟ್ಟು ಜೀವಿಸ್ತಾರೋ ಅಂಥವರಿಗೆ ಮೇಲು ಆಗುವುದು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳುತ್ತಾ ಇದೆ. ಪ್ರಿಯರೇ, ಆದರೆ ದುಷ್ಟರಿಗೆ ಯಾವತ್ತಿಗೂ ಕೂಡ ಮೇಲಾಗದು. ಅವರ ದಿನಗಳು ನೆರಳಿನಂತೆ ಇರುವವು, ಅವುಗಳು ಹೆಚ್ಚುವುದಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲವನ್ನು ಕೊಡುವನು ಎಂಬುದಾಗಿ. ಹೌದು, ದೇವರು ಮನುಷ್ಯರು ಮಾಡುವಂತಹ ಕೃತ್ಯಗಳನ್ನು ನೋಡುತ್ತಾರೆ, ಆ ಕೃತ್ಯಗಳಿಗೆ ತಕ್ಕಂತೆ ಪ್ರತಿಫಲವನ್ನು ಅನುಗ್ರಹಿಸುತ್ತಾರೆ. 8ನೇ ವಚನದಲ್ಲಿ ಈ ರೀತಿ ಹೇಳುತ್ತದೆ, ಒಳ್ಳೆಯದನ್ನು ಬೇಸರಗೊಳ್ಳದೆ ಯಾರು ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ದೇವರು ಕೊಡುವರು ಎಂಬುದಾಗಿ. 9ನೇ ವಚನ ಈ ರೀತಿ ಹೇಳುತ್ತದೆ, ಕೆಟ್ಟದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಕಷ್ಟವೂ ಸಂಕಟವೂ ಬರುವವು ಎಂಬುದಾಗಿ. ಯಾಕೆಂದರೆ ನಮ್ಮ ದೇವರು ಪಕ್ಷಪಾತಿಯಲ್ಲ, ಆತನು ಒಳ್ಳೆಯವರನ್ನು ಕೆಟ್ಟವರನ್ನು ನೋಡುತ್ತಲೇ ಇದ್ದಾರೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಇಂದಿನ ವಾಕ್ಯದಂತೆ ದೇವರು ಇವತ್ತು ನಮಗೆ ಕೇಳ್ತಾ ಇದ್ದಾರೆ, ನೀನು ಒಳ್ಳೆ ಕೆಲಸ ಮಾಡಿದ್ದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ ಎಂಬುದಾಗಿ. ಹೌದು, ನೀವು ಈ ಲೋಕದಲ್ಲಿ ಎಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ? ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಥವಾ ಕೆಟ್ಟದ್ದನ್ನು ಮಾಡ್ತಾ ಇದ್ದೀರಾ? ಕರ್ತನು ನಿಮ್ಮನ್ನು ಗಮನಿಸುತ್ತಲೇ ಇದ್ದಾರೆ. ಪ್ರಿಯರೇ, ಅಲ್ಲಿ ಕಾಯಿನನು ತನ್ನ ಸಹೋದರನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಸಹೋದರನ ಕಾಣಿಕೆಯನ್ನು ದೇವರು ಮೆಚ್ಚಿದರಲ್ಲ ಎಂಬುದಾಗಿ ಆಲೋಚಿಸಿ ಹೇಬೇಲನನ್ನು ಕೊಲೆ ಮಾಡಿಬಿಟ್ಟನು. ದೇವರು ಇವನನ್ನು ನೋಡಿದನು, ಆದರೆ ಕಾಯಿನನು ನನ್ನನ್ನು ಯಾರೂ ನೋಡಿಲ್ಲ ಎಂಬುದಾಗಿ ತಿಳಿದುಕೊಳ್ಳುತ್ತಾನೆ. ಆದರೆ ದೇವರು ಮಾತ್ರ ಎಲ್ಲವನ್ನು ನೋಡುತ್ತಲೇ ಇದ್ದಾರೆ. ಪ್ರಿಯರೇ, ನಮ್ಮ ಮೂಲ ಪಿತೃವಾದ ಯಾಕೋಬನು ತನ್ನ ಅಣ್ಣನನ್ನು ವಂಚಿಸಿದನು, ತನ್ನ ತಂದೆಗೆ ಮೋಸ ಮಾಡಿದನು. ಆದರೂ ಕೂಡ ದೇವರು ಅವನನ್ನು ಪ್ರೀತಿಸಿ ಅವನಿಗೆ ದರ್ಶನವನ್ನು ಕೊಟ್ಟು, ನಾನು ನಿನ್ನ ತಂದೆಯ ದೇವರಾಗಿದ್ದೇನೆ, ನೀನು ಇರುವ ಈ ಸ್ಥಳವನ್ನು ನಿನ್ನ ಸಂತತಿಗೆ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನವನ್ನು ಮಾಡಿದರು. ಪ್ರಿಯರೇ, ಹೌದು, ನಮ್ಮ ತಪ್ಪು ದೋಷಗಳನ್ನು ದೇವರು ಎಣಿಸದೆ ಆತನು ಕರುಣಾಮಯಿಯಾಗಿರುವುದರಿಂದ ನಮ್ಮ ಮೇಲೆ ಕೇಡನ್ನು ಬರಮಾಡದೆ ಮನಮರುಗಿ ನಮಗೆ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ನಮ್ಮ ದೇವರು ತಪ್ಪು ದೋಷಗಳನ್ನು ಎಣಿಸುವವನಲ್ಲ. ಯಾರೆಲ್ಲ ಆತನ ಬಳಿಗೆ ಬರ್ತಾರೋ ಅವರನ್ನು ಪ್ರೀತಿಸುವ ಆತನು, ಅವರನ್ನು ಕರುಣಿಸುವ ಆತನು. ಯಾಕೋಬನು ತನ್ನ ಅಣ್ಣನನ್ನು ಸಂಧಿಸಲಿಕ್ಕೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ದೇವರಿಗೆ ಬೇಡಿಕೊಂಡನು, ದೇವರೇ ನೀನು ಆಶೀರ್ವದಿಸಿದ ಹೊರತು ನಾನು ಬಿಡುವುದಿಲ್ಲ ಎಂಬುದಾಗಿ. ಹೌದು, ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಅನೇಕ ತಪ್ಪು ದೋಷಗಳನ್ನು ಮಾಡುವವರಾಗಿದ್ದೇವೆ. ಆದರೆ ನಾವು ಆ ಪಾಪದಲ್ಲಿಯೇ ಮುಳುಗಿ ಹೋಗದಂತೆ
ಕ್ರಿಸ್ತನ ಬಳಿ ಬಂದು ಪ್ರಾರ್ಥನೆ ಮಾಡುವಾಗ, ಪಶ್ಚಾತ್ತಾಪದ ಹೃದಯದಿಂದ ಕ್ಷಮಾಪಣೆಯನ್ನು ಬೇಡುವಾಗ ನಮ್ಮ ದೇವರು ಮನಮರುಗಿ ನಮಗೆ ಮೇಲನ್ನು ಉಂಟು ಮಾಡುತ್ತಾರೆ. ನೀನು ಕೂಡ ನಿನ್ನ ಜೀವಿತದಲ್ಲಿ ಇಷ್ಟು ದಿವಸಗಳವರೆಗೆ ಏನೇ ಮಾಡಿದರೂ ಇನ್ನು ಮುಂದೆ ದೇವರೇ, ನಾನು ಒಳ್ಳೆಯವನಾಗಿ ಜೀವಿಸುತ್ತೇನೆ, ನನ್ನ ತಪ್ಪು ಅಪರಾಧಗಳನ್ನು ಮನ್ನಿಸು ಎಂಬುದಾಗಿ ನೀನು ದೇವರ ಬಳಿ ಬಂದು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ನಮ್ಮ ದೇವರು ಕನಿಕರವುಳ್ಳ ದೇವರು. ನಮ್ಮ ದೇವರು ಪಕ್ಷಪಾತಿಯಲ್ಲ. ಯಾರು ಆತನ ಬಳಿಗೆ ಬರ್ತಾರೋ ಅವರನ್ನು ಆಶೀರ್ವದಿಸುವಾತನು. ಆದ್ದರಿಂದ ಈ ಹೊತ್ತೇ ಕ್ರಿಸ್ತನ ಬಳಿಗೆ ಬರೋಣ. ಒಂದು ವೇಳೆ ನೀನು ಪಾಪದಲ್ಲೇ ಇರುವುದಾದರೆ, ಆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲೇ ಹೊಂಚಿಕೊಂಡಿದೆ, ಆದರೆ ನೀನು ಆ ಪಾಪವನ್ನು ವಶ ಮಾಡಿಕೊಳ್ಳಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನೀನು ಮಾಡಿರುವಂಥ ಆಶೀರ್ವಾದಗಳನ್ನು ನೆನೆಸಿ ನಿಮಗೆ ವಂದಿಸ್ತೇವೆ ಕರ್ತನೆ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕಾಗಿ ವಂದಿಸ್ತೇವಪ್ಪ. ಅಂದು ನೀವು ಹೇಬೇಲನಿಗೆ ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ ಎನ್ನೋ ಮಾತನ್ನು ಹೇಳಿದ ಹಾಗೆ ದೇವರೇ, ನಮ್ಮನ್ನೂ ಕೂಡ ಇವತ್ತು ಈ ವಾಕ್ಯದ ಮೂಲಕವಾಗಿ ಮಾತನಾಡಿದ್ದಕ್ಕಾಗಿ ನಿಮಗೆ ವಂದಿಸ್ತೇವೆ ಸ್ವಾಮಿ. ನಾವು ಕೂಡ ಅನೇಕ ಬಾರಿ ನಿನಗೆ ವಿರೋಧವಾಗಿ ಪಾಪ ಕೃತ್ಯಗಳನ್ನು ಮಾಡುತ್ತೇವೆ ದೇವರೇ, ನಮ್ಮನ್ನು ಕ್ಷಮಿಸು ದೇವಾ. ಇವತ್ತು ಪಶ್ಚಾತ್ತಾಪದ ಹೃದಯದಿಂದ ನಿನ್ನ ಬಳಿ ಬರುತ್ತೇವೆ. ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು. ನಾವು ಒಳ್ಳೆ ಕೆಲಸವನ್ನು ಮಾಡಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನೆ. ನಮ್ಮ ತಲೆ ಎತ್ತಲ್ಪಡಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ನೀವು ತಲೆಯಾಗುವಿರೇ ಹೊರತು ಬಾಲವಾಗುವುದಿಲ್ಲ ಎಂಬುದಾಗಿ ಹೇಳಿದ್ದೀಯಲ್ಲಪ್ಪ. ಅದೇ ರೀತಿಯಲ್ಲಿ ಸ್ವಾಮಿ, ನಾವು ಒಳ್ಳೆ ಮಕ್ಕಳಾಗಿ ಜೀವಿಸಲಿಕ್ಕೆ, ಉತ್ತಮ ಸ್ಥಾನಮಾನ ಪಡೆದುಕೊಂಡು ಜೀವಿಸಲಿಕ್ಕೆ ನೀವು ಕೃಪೆ ಮಾಡಿರಿ ಕರ್ತನೆ. ನೀವು ಪಕ್ಷಪಾತಿಯಲ್ಲ ದೇವರೇ. ನಿನ್ನ ಬಳಿಗೆ ಬರುವವರನ್ನು ನೀವು ಯಾವತ್ತಿಗೂ ಕೈ ಬಿಡುವುದಿಲ್ಲ ದೇವರೇ. ಈ ಹೊತ್ತು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಾವೆಲ್ಲರೂ ಸ್ವಾಮಿ ನಿನ್ನ ಬಳಿಗೆ ಬಂದಿದ್ದೇವೆ. ನೀವೇ ನಮ್ಮನ್ನು ಕನಿಕರಿಸಿ ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.